ಹಲೋ ನಮಸ್ಕಾರ ಸ್ನೇಹಿತರೆ, ನಾನು ಹ್ಯಾಶ್ ಸ್ಟೈಲ್ ವಿತ್ ಲಾಗ್ ಚಾನಲ್ನ ಯಶು ಆಚಾರ್ಯ. ನನ್ನ ಚಾನಲ್ಗೆ ಸ್ವಾಗತ. ತುಂಬ ದಿನಗಳ ನಂತರ ಒಂದು ವಿಡಿಯೋನ ಮಾಡ್ತಾ ಇದ್ದೇನೆ. ಯಾಕೆ ಇಷ್ಟು ಲೇಟಾಗಿ ವಿಡಿಯೋನ ಹಾಕ್ತಾ ಇದ್ದೀನಿ ಹಾಗೂ ಈ ವಿಡಿಯೋದ ವಿಶೇಷತೆಗಳೇನು ಎಲ್ಲ ಡೀಟೇಲ್ಸ್ ಆಗಿ ತೋರಿಸ್ತೀನಿ. ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡಬೇಡಿ, ಪೂರ್ತಿಯಾಗಿ ವಿಡಿಯೋನ ನೋಡಿ. ನನ್ನ ವಿಡಿಯೋದ ವಿಶೇಷತೆಗಳಂದ್ರೆ ವ್ಲಾಗ್ಸ್ ಮಾಡೋದು, ಹಾಗೆ ಹೇರ್ ಕೇರ್ ಮತ್ತೆ ಸ್ಕಿನ್ ಕೇರ್ ಬಗ್ಗೆ ತಿಳಿಸ್ಕೊಡುವಂಥದ್ದು. ಅದರಲ್ಲೂ ನಾನು ರೆಡಿ ಮಾಡಿದಂತಹ ಹರ್ಬಲ್ ಶಾಂಪೂ ಹಾಗೂ ಆಯಿಲ್, ಆ ವಿಡಿಯೋ ತುಂಬಾ ವೈರಲ್ ಆಗಿತ್ತು. ಆದ್ರೂ ಕೂಡ ಶಾಂಪೂ ವಿಡಿಯೋದಲ್ಲಿ ಕೆಲವರಿಗೆ ಡೌಟ್ಸ್ ಇತ್ತು. ಅಂದ್ರೆ ನಾವು ಹರ್ಬಲ್ ಶಾಂಪೂಗೆ ಶಾಂಪೂ ಬೇಸ್ ಹಾಕ್ತಿವಿ, ಅದರಲ್ಲಿ ಕೆಮಿಕಲ್ಸ್ ಇರ್ಬೋದಾ, ಹಾಗೆ ಇನ್ನು ಕೆಲವರು ಅವರೇ ಮನೆಯಲ್ಲಿ ಶಾಂಪೂ ಮಾಡಿದ್ದಾರೆ, ಆದ್ರೆ ಅದು ತುಂಬಾ ತೆಳ್ಳಗಾಗ್ತಿದೆ, ಹಾಗೆ ಇನ್ನಿತರ ಡೌಟ್ಸ್ ಗಳನ್ನೆಲ್ಲ ನನಗೆ ಕಮೆಂಟ್ಸ್ ಮೂಲಕ ಹಾಗೆ ಮೆಸೇಜ್ ಮೂಲಕ ತಿಳಿಸಿದ್ರು. ಹಾಗಾಗಿ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ವಿತ್ ಪ್ರೂಫ್ ನಾನು ನಿಮ್ಗೆ ತೋರಿಸ್ತೀನಿ ನನ್ನ ಶಾಂಪೂದಲ್ಲಿ ಯಾವುದೇ ರೀತಿ ಕೆಮಿಕಲ್ಸ್ ಇಲ್ಲ ಅಂತ ಹೇಳಿ. ನಾನೇ ಮನೆಯಲ್ಲಿ ರೆಡಿ ಮಾಡಿದಂತ ಹರ್ಬಲ್ ಶಾಂಪೂನ ತಗೊಂಡಿದ್ದೀನಿ. ಇದೊಂದು 2-2.5 ಲೀಟರ್ ಆಗುವಷ್ಟು ಶಾಂಪೂನ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ಇದಕ್ಕೆ ಯಾವುದೇ ರೀತಿ ಶಾಂಪೂ ಬೇಸ್ ಹಾಕಿಲ್ಲ, ಆದ್ರೂ ಕೂಡ ಎಷ್ಟು ತಿಕ್ಕಾಗಿ ಬಂದಿದೆ ಅಂತ ಹೇಳಿ. ಇಷ್ಟು ದಪ್ಪವಾಗಿ ಬರಬೇಕು ಅಂದ್ರೆ ಇದಕ್ಕೆ ನಾವು ಜಾಸ್ತಿ ಫ್ಲಾಕ್ಸ್ ಸೀಡ್ಸ್ ನ ಹಾಕ್ಬೇಕಾಗತ್ತೆ. ಅಗಸೆ ಬೀಜ ಹಾಕೋದ್ರಿಂದ ಶಾಂಪೂ ದಪ್ಪವಾಗಿ ಬರುತ್ತೆ, ಹಾಗೆ ನಮ್ಮ ಕೂದಲಿಗೆ ತುಂಬಾ ಬೆನಿಫಿಟ್ಸ್ ಅನ್ನ ಕೊಡುತ್ತೆ. ಅಗಸೆ ಬೀಜ ನಮ್ಮ ಕೂದಲನ್ನ ಶೈನ್ ಹಾಗೂ ಸ್ಟ್ರಾಂಗ್ ಆಗಿ ಮಾಡುತ್ತೆ. ಈ ಹರ್ಬಲ್ ಶಾಂಪೂನ ಯಾವ ರೀತಿಯಾಗಿ ಮಾಡೋದಂತ ಡೀಟೇಲ್ಸ್ ಆಗಿ 2 ವಿಡಿಯೋನ ಮಾಡಿದ್ದೀನಿ. ಆ ವಿಡಿಯೋನ ಡಿಸ್ಕ್ರಿಪ್ಷನ್ ನಲ್ಲಿ ಹಾಕಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ಇವಾಗ ನಾನು ನನ್ನ ಶಾಂಪೂವಿನಲ್ಲಿ ಕೆಮಿಕಲ್ಸ್ ಇದೆಯೋ ಇಲ್ವೋ, ಅಥವಾ ಈ ಶಾಂಪೂವಿನಿಂದ ನಮ್ಮ ಕೂದಲಿಗೆ ಏನಾದ್ರೂ ಹಾನಿಕಾರಕವಾಗಿದೆಯೋ ಅಂತ ನೋಡೋಕ್ಕೋಸ್ಕರ ನಾನಿಲ್ಲಿ ಇವಾಗ pH ಲೆವೆಲ್ನ ಚೆಕ್ ಮಾಡ್ತಾ ಇದ್ದೀನಿ. pH ಲೆವೆಲ್ನ ಚೆಕ್ ಮಾಡೋಕ್ಕೋಸ್ಕರ ನಾನು ಇವಾಗ pH ಟೆಸ್ಟಿಂಗ್ ಶೀಟ್ನ ತಗೊಳ್ತಾ ಇದ್ದೀನಿ. ಈ ಶೀಟಲ್ಲಿ pH ಲೆವೆಲ್ನ ಮಾಪನವನ್ನ ಬಣ್ಣಗಳ ಮೂಲಕ ಕೊಟ್ಟಿದ್ದಾರೆ. pH ಎಲ್ಲೋ ಟೆಸ್ಟಿಂಗ್ ಶೀಟ್ ಅನ್ನ ನಾವು ಶಾಂಪೂ ಅಥವಾ ಸೋಪಿಗೆ ಹಾಕಿದಾಗ ನಂಬರ್ 5-6 ಬಂದ್ರೆ ಅದು ಯಾವುದೇ ರೀತಿ ಕೆಮಿಕಲ್ಸ್ ಇಲ್ಲ ಅಂತ ಅರ್ಥ. ಅಂದ್ರೆ ಯೆಲ್ಲೋ ಕಲರ್ನೇ ಇದ್ರೆ, ಯಾವುದೇ ಬಣ್ಣ ಚೇಂಜ್ ಆಗಿಲ್ಲ ಅಂದ್ರೆ ಯಾವುದೇ ರೀತಿ ಕೆಮಿಕಲ್ಸ್ ಇಲ್ಲ ಅಂತ ಅರ್ಥ. ಅಥವಾ 7-8-9 ಈ ತರ ನಂಬರ್ ಬಂದು ಗ್ರೀನ್, ಬ್ಲೂ, ರೆಡ್ ಈ ತರ ಯಾವುದೇ ಕಲರ್ ಬಂದ್ರು ಅದಕ್ಕೆ ಕೆಮಿಕಲ್ಸ್ ಇದೆ, ಇದು ನಮಗೆ ಹಾನಿಕಾರಕ ಅಂತ ಅರ್ಥ ಆಗುತ್ತೆ. ಇವಾಗ ನೀವಿಲ್ಲಿ ನೋಡಬಹುದು, ನಾನು ರೆಡಿ ಮಾಡಿದಂತಹ ಹರ್ಬಲ್ ಶಾಂಪೂಗೆ ಯೆಲ್ಲೋ ಶೀಟ್ ನ ಹಾಕ್ತಾ ಇದ್ದೀನಿ. ಇದು ಯಾವುದೇ ರೀತಿ ಕಲರ್ ಚೇಂಜ್ ಆಗಿಲ್ಲ. ಇದನ್ನು ಸ್ವಲ್ಪ ಹೊತ್ತಿಟ್ರೂ ಕೂಡ ಯಾವುದೇ ರೀತಿ ಕಲರ್ ಚೇಂಜ್ ಆಗಲ್ಲ, ಯಾಕಂದ್ರೆ ನಾನು ರೆಡಿ ಮಾಡಿರೋದು ಹರ್ಬಲ್ ಶಾಂಪೂ. ಬೇಕಾದ್ರೆ ನಿಮ್ಗೆ ತೋರಿಸ್ತೀನಿ ಯಾವ ರೀತಿಯಾಗಿ ಕೆಮಿಕಲ್ ಇರುವಂತ ಶಾಂಪೂ ಅಥವಾ ಸೋಪಿಗೆ ಈ pH ಲೆವೆಲ್ ಶೀಟ್ ಹಾಕಿದಾಗ ಯಾವ ರೀತಿಯಾಗಿ ಬಣ್ಣ ಬದಲಾಗತ್ತೆ ಅಂತ ಹೇಳಿ. ಇದೊಂದು ನಾನು ಬಟ್ಟೆ ವಾಶ್ ಮಾಡುವಂತ ಸೋಪ್ ತಗೊಂಡಿದ್ದೀನಿ. ಸೋಪಿಗೆ ಸ್ವಲ್ಪ ನೀರನ್ನ ಸಿಂಪಡಿಸಿಕೊಂಡು pH ಶೀಟ್ ಅನ್ನ ಹಾಕ್ತಾ ಇದ್ದೀನಿ. ನೀವು ನೋಡಬಹುದು ಇಲ್ಲಿ pH ಶೀಟ್ ಅನ್ನ ಸೋಪಿಗೆ ಹಾಕ್ತಿದ್ದಂಗೆನೆ ಹೇಗೆ ಕಲರ್ ಚೇಂಜ್ ಆಗಿದೆ ಅಂತ ಹೇಳಿ. ಇದು ಬ್ಲೂ ಕಲರ್ ಆಗಿದೆ. ಇದು ತುಂಬಾ ಕೆಮಿಕಲ್ಸ್ ಇರುವಂತ ಸೋಪ್ ಅಂತ ಅರ್ಥ ಆಗಿದೆ. ಇದು ನಮ್ಮ ಸ್ಕಿನ್ ಅಥವಾ ಕೂದಲಿಗೆ ತುಂಬಾ ಹಾನಿಕಾರಕ ಅಂತ ಅರ್ಥ. ಇದೇ ರೀತಿ pH ಲೆವೆಲ್ ಜಾಸ್ತಿ ಇರುವಂತ ಅನೇಕ ಬ್ರಾಂಡೆಡ್ ಶಾಂಪೂಗಳೆಲ್ಲ ಇವೆ, ಅವನ್ನೆಲ್ಲ ನಾನು ತೋರ್ಸಕ್ಕೆ ಇಲ್ಲಿ ಇಷ್ಟಪಡಲ್ಲ. ಸೊ ಹಾಗಾಗಿ ಯಾವುದೇ ಆದ್ರೂ ಪರವಾಗಿಲ್ಲ, ಆದಷ್ಟು ಹರ್ಬಲ್ ಶಾಂಪೂನೇ ಉಪಯೋಗಿಸೋಕೆ ಪ್ರಯತ್ನ ಪಡಿ. ಹಾಗೆ ನನ್ನ ಈ ಹರ್ಬಲ್ ಶಾಂಪೂಗೆ ಶಾಂಪೂ ಬೇಸ್ನ ಹಾಕಿ pH ಲೆವೆಲ್ನ ಚೆಕ್ ಮಾಡಿ ತೋರಿಸ್ತೀನಿ. ನೋಡಿ, ಇವಾಗ ನಾನು ಇಲ್ಲಿ ಒಂದು ಪಾತ್ರೆಯನ್ನ ತಗೊಂಡಿದ್ದೀನಿ. ಇದಕ್ಕೆ ನಾನು 1 ಲೀಟರ್ ಆಗುವಷ್ಟು ನನ್ನ ಹರ್ಬಲ್ ಶಾಂಪೂನ ಹಾಕ್ತಾ ಇದ್ದೀನಿ. ಆಲ್ರೆಡಿ ಈ ಪಾತ್ರೆಯಲ್ಲಿ ನಾನು ಶಾಂಪೂನ ಸೋಸ್ಕೊಂಡಿದ್ದೆ, ಅದೇ ಪಾತ್ರೆಗೆ ಶಾಂಪೂನ ಹಾಕೊಂಡು ಜೊತೆಗೆ ಶಾಂಪೂ ಬೇಸ್ನು ಕೂಡ ಸೇರಿಸ್ತಾ ಇದ್ದೀನಿ. ನಾನಿಲ್ಲಿ ತಗೊಂಡಿರೋದು 1 ಲೀಟರ್ ಶಾಂಪೂ ಆಗಿರೋದ್ರಿಂದ ಇದಕ್ಕೆ 750 ml ಆಗುವಷ್ಟಾದ್ರೂ ಶಾಂಪೂ ಬೇಸ್ನ ಸೇರಿಸಬೇಕಾಗತ್ತೆ. ನೋಡಿ, ಇಲ್ಲಿ ನಾನು ಸೋಫಿ ಟ್ವಿಸ್ಟ್ ಅವರ ಶಾಂಪೂ ಬೇಸ್ನ ತಗೊಂಡಿದ್ದೀನಿ. ನೀವು ಯಾವ್ದು ಬೇಕಾದ್ರೂ ಶಾಂಪೂ ಬೇಸ್ನ ತಗೊಳ್ಬಹುದು. ಅದರ ವ್ಯಾಲಿಡಿಟಿನ ನಾವು ನೋಡ್ಕೊಳ್ಬೇಕಾಗತ್ತೆ. ನಾನು ತಗೊಂಡಿರುವಂತ ಶಾಂಪೂ ಬೇಸ್ನ ವ್ಯಾಲಿಡಿಟಿ 2027 ತನಕನೂ ಇದೆ. ಸೊ ಇದನ್ನ ಇವಾಗ ನಾನು ನಿಧಾನಕ್ಕೆ ಸ್ವಲ್ಪನೇ ಸೇರಿಸ್ಕೊಂತೀನಿ. ತುಂಬಾ ಜನ ಕಂಪ್ಲೇಂಟ್ ಇರೋದಂದ್ರೆ ಶಾಂಪೂ ಬೇಸ್ ಹಾಕಿನೂ ಕೂಡ ನಮ್ಮ ಶಾಂಪೂ ತೆಳ್ಳಗಾಗತ್ತೆ ಅಂತ ಹೇಳಿ. ಸೊ ಮಾರ್ಕೆಟ್ ತರನೇ ದಪ್ಪಗಿರುವಂತಹ ಶಾಂಪೂ ರೆಡಿ ಆಗ್ಬೇಕು ಅಂದ್ರೆ ನಾವು ಶಾಂಪೂ ಬೇಸ್ನ ನೀಟಾಗಿ ಕರೆಕ್ಟಾಗಿ ಪ್ರೊಸೀಜರ್ ಮೂಲಕ ಹಾಕ್ಬೇಕಾಗತ್ತೆ. ನಾನಿಲ್ಲಿ ನೋಡಿ ನಿಧಾನಕ್ಕೆ ಸ್ವಲ್ಪನೇ ಶಾಂಪೂ ಬೇಸ್ನ ಹರ್ಬಲ್ ಶಾಂಪೂಗೆ ಸೇರಿಸ್ಕೊಳ್ತಾ ಇದ್ದೀನಿ. ಈ ಶಾಂಪೂ ಬೇಸ್ನ ಒಂದೇ ಸರಿ ಹಾಕ್ಬಿಟ್ರೆ ಈ ಶಾಂಪೂನ ಎಷ್ಟೇ ನೀವು ಮಿಕ್ಸ್ ಮಾಡಿದ್ರು ತೆಳ್ಳಗೇನೆ ಇರ್ತದೆ. ಹಾಗಾಗಿ ಸ್ವಲ್ಪನೇ ನಿಧಾನಕ್ಕೆ ಶಾಂಪೂ ಬೇಸ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ನೋಡ್ಬೋದು ನೀವು ಇಲ್ಲಿ ಇವಾಗ ಎಷ್ಟು ಚೆನ್ನಾಗಿ ದಪ್ಪಗೆ ಶಾಂಪೂ ಬಂದಿದೆ ಅಂತ ಹೇಳಿ. ಮಾರ್ಕೆಟ್ ಅಲ್ಲಿ ಯಾವ ರೀತಿಯಾಗಿ ದಪ್ಪಗೆ ಶಾಂಪೂ ಬರುತ್ತೋ ಅದೇ ರೀತಿನೇ ಆಗತ್ತೆ. ಆದ್ರೆ ನಾವು ಶಾಂಪೂ ಮಾಡುವಾಗ ಅದ್ರ ಪ್ರೊಸೀಜರ್ ಹಾಗೇನೆ ಕರೆಕ್ಟ್ ಆಗಿ ಮಾಡಬೇಕು. ಜೊತೆಗೆ ಶಾಂಪೂ ಬೇಸ್ನು ಕೂಡ ಅದಕ್ಕೆ ತಕ್ಕಂತೆನೆ ಸೇರಿಸಬೇಕಾಗತ್ತೆ. ಆಗ ನಮ್ಗೆ ಶಾಂಪೂ ಮಾರ್ಕೆಟ್ ರೀತಿ ಬರುತ್ತೆ. ನೋಡಿ, ಇಲ್ಲಿ ನಾನು ಇವಾಗ 4 to 5 ಲೀಟರ್ ಆಗುವಷ್ಟು ಶಾಂಪೂನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ತುಂಬಾ ದಿನದಿಂದ ನನ್ನ ಸ್ಟಾಕ್ ಖಾಲಿ ಆಗಿತ್ತು, ನಾನು ರೆಡಿನೇ ಮಾಡಿರ್ಲಿಲ್ಲ. ತುಂಬಾ ಆರ್ಡರ್ಸ್ ಗಳು ಬರ್ತಾ ಇತ್ತು. ಹಾಗಾಗಿ 5 ಲೀಟರ್ ಶಾಂಪೂನ
ಒಂದೇ ಸಾರಿ ನಾನು ರೆಡಿ ಮಾಡಿದ್ದೀನಿ. ಶಾಂಪೂ ಎಷ್ಟು ಚೆನ್ನಾಗಿ ಶೈನ್ ಆಗಿ ಗೋಲ್ಡನ್ ಕಲರ್ ಬಂದಿದೆ ನೋಡಿ. ನನಗೆ ತುಂಬಾ ಖುಷಿ ಆಗುತ್ತೆ ಈ ತರ ಪರ್ಫೆಕ್ಟ್ ಆಗಿ ಶಾಂಪೂ ಮಾಡಿದಾಗ. ಇವಾಗ ಇಂಪಾರ್ಟೆಂಟ್ ಇರೋದೇ ನನ್ನ ಕಸ್ಟಮರ್ ಅಥವಾ ನನ್ನ ಸಬ್ಸ್ಕ್ರೈಬರ್ಗೆ ಡೌಟ್ ಅಂದ್ರೆ ಶಾಂಪೂ ಬೇಸ್ ಹಾಕೋದ್ರಿಂದ ಶಾಂಪೂನಲ್ಲಿ ಕೆಮಿಕಲ್ಸ್ ಮಿಕ್ಸ್ ಮಾಡ್ದಂಗೆ ಆಗುತ್ತೆ ಅಥವಾ ಶಾಂಪೂನಿಂದ ಬ್ಯಾಡ್ ಎಫೆಕ್ಟ್ ಆಗುತ್ತೆ ನಮ್ಮ ಕೂದಲಿಗೆ ಅನ್ನೋದು. ಸೊ ಹಾಗಾಗಿ ಶಾಂಪೂ ಬೇಸ್ ಅಲ್ಲೂ ಕೂಡ ನಾನು ಇವಾಗ pH ಲೆವೆಲ್ನ ಚೆಕ್ ಮಾಡಿ ತೋರಿಸ್ತೀನಿ ನೋಡಿ. ನಾನು ಇವಾಗ ಒಂದು ಬಾಟಲ್ಗೆ ಶಾಂಪೂನ ಹಾಕ್ತಾ ಇದ್ದೀನಿ. ಇದೇ ತರ ಬಾಟಲ್ಗೆ ನಾನು ಶಾಂಪೂನ ಹಾಕಿ ರೆಡಿ ಮಾಡಿ ನನ್ನ ಕಸ್ಟಮರ್ಗೆಲ್ಲ ಕಳಿಸ್ತೀನಿ. ನಾನು ಇಲ್ಲಿ 200 ml ಆಗುವಂತ ಬಾಟಲ್ನ ತಗೊಂಡಿದ್ದೀನಿ. ಈ ಬಾಟಲ್ ಅಲ್ಲಿ ನಾನು 205 to 10 ml ಆಗುವಷ್ಟು ಶಾಂಪೂನ ಹಾಕೊಳ್ತೀನಿ. ಹಾಗೆ ನನ್ನ ಶಾಂಪೂವಿನ ಲೇಬಲ್ ಕೂಡ ಮಾಡಿಸಿದ್ದೀನಿ. ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ನನ್ನ ಶಾಂಪೂನ ಹೆಸರು ಕೇಶರಾಶಿ ಹರ್ಬಲ್ ಶಾಂಪೂ. ಹಾಗೆ ಕೇಶರಾಶಿ ಆಯಿಲ್ ಕೂಡ ರೆಡಿ ಮಾಡ್ತೀನಿ. ನಿಮ್ಗೆ ಏನಾದ್ರೂ ನಾನು ರೆಡಿ ಮಾಡಿರುವಂತ ಶಾಂಪೂ ಅಥವಾ ಆಯಿಲ್ ಬೇಕಂದ್ರೆ ಸ್ಕ್ರೀನ್ ಅಲ್ಲಿ ತೋರಿಸ್ತಿರುವಂತ ವಾಟ್ಸ್ಆಪ್ ನಂಬರ್ಗೆ ವಾಟ್ಸ್ಆಪ್ ಮಾಡಿ ಎಲ್ಲ ಡೀಟೇಲ್ಸ್ ಕೂಡ ವಾಟ್ಸ್ಆಪ್ ಮೂಲಕ ನಿಮ್ಗೆ ತಿಳಿಸ್ತೀನಿ. ಇವಾಗ ಶಾಂಪೂ ಬೇಸನ್ನ ಸೇರಿಸಿ ರೆಡಿ ಮಾಡಿದಂತಹ ಕೇಶರಾಶಿ ಹರ್ಬಲ್ ಶಾಂಪೂ ರೆಡಿ ಆಗಿದೆ. ಇದರ pH ಲೆವೆಲ್ ನ ಇವಾಗ ನೋಡೋಣ ಬನ್ನಿ. ಆಲ್ರೆಡಿ ಈ ಕೆಮಿಕಲ್ಸ್ ಇರುವಂತ ಸೋಪಿಗೂ ನಾನು pH ಲೆವೆಲ್ ಶೀಟ್ ನ ಹಾಕಿ ತೋರಿಸಿದ್ದೀನಿ. ಇವಾಗ ಹರ್ಬಲ್ ಶಾಂಪೂಗೂ ಕೂಡ pH ಲೆವೆಲ್ ಶೀಟ್ ಇಂದ ಟೆಸ್ಟ್ ಮಾಡ್ತಿದ್ದೀನಿ ನೋಡಿ. ಸ್ವಲ್ಪನೂ ಕೂಡ ಕಲರ್ ಚೇಂಜ್ ಆಗಿಲ್ಲ. ಪರ್ಫೆಕ್ಟ್ ಆದಂತ ಒಂದು ಶಾಂಪೂ ಇದು. ಯಾವುದೇ ರೀತಿ ಇದಕ್ಕೆ ಕೆಮಿಕಲ್ಸ್ ಇಲ್ಲ. ತುಂಬಾ ಒಳ್ಳೆ ಬೆನಿಫಿಟ್ ಸಿಗುತ್ತೆ ನಿಮ್ಮ ಕೂದಲಿಗೆ. ಹೇರ್ ಫಾಲ್ ಕಂಟ್ರೋಲ್ ಆಗೋದಿರಬಹುದು, ಡ್ಯಾಂಡ್ರಫ್ ಫ್ರೀ ಆಗಿರಬಹುದು, ಹಾಗೆ ಹೇರ್ ಗ್ರೋತ್ ಕೂಡ ಈ ಶಾಂಪೂವಿನಿಂದ ಆಗುತ್ತೆ. ಖಂಡಿತ ನಿಮ್ಗೆ ಶಾಂಪೂ ಬೇಕಂದ್ರೆ ನನ್ನ ವಾಟ್ಸ್ಆಪ್ ನಂಬರ್ಗೆ ವಾಟ್ಸ್ಆಪ್ ಮಾಡಬಹುದು. ಹಾಗೆ ಇನ್ನೊಂದು, ನಾನು ವಿಡಿಯೋ ಮಾಡದೇ ಇರುವಂತಹ ಕಾರಣ ಹೇಳ್ತೀನಿ ಅಂತ ಹೇಳಿದ್ದೆ. ತುಂಬಾ ದಿನದಿಂದ ವಿಡಿಯೋ ಮಾಡಿರ್ಲಿಲ್ಲ. ಹಾಗೆ ನಾನು ಹೇರ್ ಕೇರ್ ಕೂಡ ಮಾಡಿರ್ಲಿಲ್ಲ. ಶಾಂಪೂನೇ ಸ್ಟಾಕ್ ಅಲ್ಲಿ ರೆಡಿ ಇರ್ಲಿಲ್ಲ. ಸೊ ಇವಾಗ ಶಾಂಪೂ ಅಂಡ್ ಆಯಿಲ್ ರೀಸ್ಟಾಕ್ ಆಗಿದೆ. ನಾನು ಕೂಡ ರೆಡಿ ಆಗಿದ್ದೀನಿ. ನನ್ನ ಹೇರ್ ಕೇರ್ ಕೂಡ ಮಾಡೋಕೆ ಸ್ಟಾರ್ಟ್ ಮಾಡಿದ್ದೀನಿ. ನನ್ನ ಕೂದಲು ಸ್ವಲ್ಪ ವೆಟ್ ಕಾಣಿಸ್ತಿರ್ಬೋದು. ಇದಕ್ಕೆ ನಾನು ಹೇರ್ ಸಿರಮ್ನ ಹಾಕಿದ್ದೀನಿ. ಅದು ಯಾವ ತರ ಮಾಡೋದು ಅಂತ ಇನ್ನೊಂದು ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ನಾನು ವಿಡಿಯೋ ಮಾಡದೇ ಇರೋ ಕಾರಣ ಹಾಗೂ ನನ್ನ ಶಾಂಪೂ ಸ್ಟಾಕ್ ಇಲ್ಲದೆ ಇರೋ ಕಾರಣನು ನಮ್ಮ ಮನೆಗೆ ಹೊಸ ಅತಿಥಿ ಬರ್ತಾ ಇದ್ದಾರೆ. ನಾನಿವಾಗ 5 ಮಂತ್ ಪ್ರೆಗ್ನೆಂಟ್ ಇದ್ದೀನಿ. ಸೊ ಪ್ರೆಗ್ನೆಂಟ್ ಸ್ಟಾರ್ಟಿಂಗ್ ಸ್ಟೇಜ್ ಅಲ್ಲಿ ತುಂಬಾ ನನಗೆ ಹಾರ್ಮೋನ್ಸ್ ಇಂಬ್ಯಾಲೆನ್ಸ್ ಆಗಿ ವಾಮಿಟ್ ಎಲ್ಲ ಸ್ಟಾರ್ಟ್ ಆಗಿತ್ತು. ವಿಡಿಯೋ ಎಲ್ಲ ಮಾಡೋಕೆ ಆಗ್ತಿರ್ಲಿಲ್ಲ. ನಾನು ವಿಡಿಯೋ ಮಾಡ್ತಾ ಇದ್ರೆ ಯುವಾನಿನೂ ಕೂಡ ಬಂದ್ಲು ನೋಡಿ. ನನ್ನ ಮಗಳು ಯುವಾನಿಗೂ ಕೂಡ ಕೇಶರಾಶಿ ಶಾಂಪೂನೇ ಯೂಸ್ ಮಾಡೋದು. ಅವಳಿಗೂ ಕೂಡ ಇವಾಗ ಹೇರ್ ಗ್ರೋತ್ ಆಗ್ತಾ ಇದೆ. ಇನ್ ಮುಂದೆ ಹೆಚ್ಚಿನ ವಿಡಿಯೋಗಳು ಬರ್ತಾ ಇರುತ್ತೆ. ಖಂಡಿತ ನನ್ನ ಚಾನೆಲ್ ನ ಸಪೋರ್ಟ್ ಮಾಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಮಾಡ್ಕೊಂಡು ನನ್ನ ವಿಡಿಯೋಸ್ ಗಳನ್ನ ನೋಡಿ. ನಿಮ್ಗೆ ಏನಾದ್ರೂ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ಇದರಿಂದ ನಾನು ಹಾಕೋ ಹೊಸ ಹೊಸ ವಿಡಿಯೋಗಳು ನಿಮ್ಗೆ ನೋಟಿಫಿಕೇಶನ್ ಮೂಲಕ ಬರುತ್ತೆ. ಜೊತೆಗೆ ಏನಾದ್ರೂ ಡೌಟ್ಸ್ ಇದ್ರೆ ಕಮೆಂಟ್ ಕೂಡ ಮಾಡಬಹುದು. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಭೇಟಿ ಆಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.